ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ. ಈಗ ಸರ್ಕಾರ ಆಲ್ರೆಡಿ CIDಗೆ ತನಿಖೆ ಕೊಟ್ಟಿದೆ. ವಿ ಹ್ಯಾವ್ ಟು ವೇಟ್. ಈಗ ಏನು ಏನಿದೆ, ಯಾರ ಹೆಸರು ಹೇಳಿ ಏನು ಸಿಗೋದಿದೆ? ಬೈ ಟೇಕಿಂಗ್ ಸಂಬಡಿಸ್ ನೇಮ್ ಯಾರಿಗೆ ಬೆನಿಫಿಟ್ ಆಗ್ತಾ ಇದೆ? ಸೊ ಅದಕ್ಕೆ ಸ್ವಲ್ಪ BJP ಮುಖಂಡರಲ್ಲಿ ಕೂಡ ಮನವಿ ಮಾಡಿಕೊಳ್ತೀನಿ, ಸ್ವಲ್ಪ ಸಮಾಧಾನವಾಗಿರ್ರಿ. ಅಥವಾ ನಿಮಗೆ ಯಾರ ಮೇಲೆ ಆರೋಪ ಮಾಡಂಗಿದ್ರೆ ಹೇಳ್ರಿ. ನೀವು ಆಗಲೆಲ್ಲ ಸರ್ಕಾರಕ್ಕೆ ಹೆಸರು ಹೇಳಿದ್ರೆ ಎಲ್ಲಿಂದ ಹೇಳ್ಬೇಕು? ಸರ್ಕಾರ ಕೂಡ ತನಿಖೆ ಆಗಿದೆ, ತನಿಖೆದ ಆಧಾರದ ಮೇಲೆ ತಾನೇ ಹೆಸರುಗಳು ಹೇಳ್ಬೋದು. ಅದಕ್ಕಿಂತ ಮುಂಚೆ ಹೆಂಗೆ ಹೇಳಕ್ಕೆ ಬರುತ್ತೆ? ಯಾರು ಇನ್ವಾಲ್ವ್ ಇದ್ದಾರೆ ಯಾರಿಲ್ಲ, ಆ್ಯಸ್ ಲಾಂಗ್ ಆಸ್ ದ ಇನ್ವೆಸ್ಟಿಗೇಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಕಂಪ್ಲೀಟ್ಲಿ ಯಾರ ಹೆಸರು ಹೇಳೋಕ್ಕೂ ಬರೋದಿಲ್ಲ. ಸರ್, ಈಗ ಈ ಪ್ರೋಟೋಕಾಲ್ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದು ಸರ್ಕಾರಕ್ಕೆ ಗಮನಕ್ಕೆ ಬಂದಿರಲಿಲ್ವಾ? ಅಂದರೆ ಈ ಪ್ರಕರಣ ಬಹಿರಂಗ ಆಗುವ ತನಕ ಈಗ ಈ ದೇಶದಲ್ಲಿ ಸ್ಕ್ಯಾಮ್ ಆಗಿ ಸ್ಕೀಮ್ ಆಗೋರಿಗೆ ಏನೂ ಬರೋದಿಲ್ಲ, ಗುರ್ತಾಗೋದಿಲ್ಲ. ಬಟ್ ಪ್ರೋಟೋಕಾಲ್ ಯಾವ ರೀತಿ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಒಳಗೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಯೂಶಲಿ ಇದಾಗಿರ್ತಕ್ಕಂಥದ್ದು ಎಲ್ಲಿ? ಏರ್ಪೋರ್ಟ್ ಒಳಗಡೆ. ಸ್ಮಗಲಿಂಗ್ ಹೆಂಗೆ ಬಂತು ಒಳಗಡೆ? ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಒಳಗಡೆ ಹೆಂಗೆ ಬಂತು? ಈಗ ಬಾಂಗ್ಲಾದೇಶ್ನವ್ರು ಈ ದೇಶಕ್ಕೆ ಬಂದಾರಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಬಂದಾರ ಬಾಂಗ್ಲಾದೇಶ್ನವರು. ಹೆಂಗೆ ಬಂದರು ಬಾಂಗ್ಲಾದೇಶ್ನವರು? ಈ ಗೋಲ್ಡ್ ಕೂಡ ಸ್ಮಗಲಾಗಿ ಬಂದಿದೆ. ಎಲ್ಲಿಂದ ಬಂತು ಗೋಲ್ಡು? ಹೌ ಡಿಡ್ ಸೋ ಮಚ್ ಗೋಲ್ಡ್ ಕಮ್ ಫ್ರಮ್ ಏರ್ಪೋರ್ಟ್ ಯಾರ ಕಂಟ್ರೋಲಲ್ಲಿದೆ? ಯಾರು ಕಂಟ್ರೋಲ್ ಆಗಿದೆ ಸರ್? ಮತ್ತು ಯಾರಿಗೆ ಕೇಳ್ಬೇಕು ನೀವು ಪ್ರಶ್ನೆ? ಮೊದಲನೇ ಪ್ರಶ್ನೆ ಅದಕ್ಕೆ ಕೇಳ್ಬೇಕಲ್ಲ, ಗೋಲ್ಡ್ ಹೆಂಗೆ ಬಂತು ಅಂತೇಳಿ. ಫಸ್ಟು ಇನ್ವೆಸ್ಟಿಗೇಷನ್ ಆಗಲಿ ಮಾಡೋಣ, ಪ್ರೋಟೋಕಾಲ್ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೌ ಡಿಡ್ ದಿಸ್ ಗೋಲ್ಡ್ ಕಮ್? ಈ ಪೋರ್ಟ್ಲಿಂದ ಈ ಪುಣ್ಯ ಇದೇ ಒಂದು ಪೋರ್ಟ್ನಾಗಿದೆ, ಬೇರೆ ಬೇರೆ ಏರ್ಪೋರ್ಟ್ನಲ್ಲಿ ಎಷ್ಟು ಗೋಲ್ಡ್ ಬಂದಿದೆ, ಪೋರ್ಟ್ಗಳಿಗೆ ಎಷ್ಟು ಗೋಲ್ಡ್ ಬಂದಿದೆ ಮಾಹಿತಿ ಬೇಕಲ್ಲ. ಸಂಪೂರ್ಣವಾಗಿ ಅವ್ರನ್ನೇ ಕೇಳ್ಬೇಕು ನಾವು. ದಿಸ್ ಗೋಲ್ಡ್ ಕಮ್? ನೀವು ಮಲಗಿದ್ರಿ ಎಷ್ಟು ದಿವಸ? ಏರ್ಪೋರ್ಟ್ ಅಥಾರಿಟಿ ಅವ್ರು ಇಂಡಿಯಾ ಆಫ್ ಏನು ಮಾಡ್ತಿದ್ರು? ಕಸ್ಟಮ್ಸ್ ಏನು ಮಾಡ್ತಾಯಿದ್ರು? ಯಾರು ಜವಾಬ್ದಾರಿ ಇದು? ಅದಕ್ಕೆ ಹೇಳೋದು, ಸುಮ್ಮನೆ ಏನೋ ರಾಜಕೀಯವಾಗಿ ಟೀಕೆ ಮಾಡೋಕ್ಕೆ ಹೋದರೆ ಮತ್ತು ನಾವು ಕೂಡ ಹಿಂಗೆ ಮಾತಾಡಬೇಕಾಗತ್ತೆ. ಯಾವುದೇ ಒಂದು ಈ ಥರ ವಿಷಯ ಗಂಭೀರವಾದಂಥ ವಿಷಯಗಳು ಬಂದಾಗ ಇದು ಕೂಲಂಕುಷವಾಗಿ ಚರ್ಚೆ ಆಗಬೇಕು. ಅದರ ಜೊತೆಗೆ ಒಂದು ಏಜೆನ್ಸಿ ಯಾವುದು ಏಜೆನ್ಸಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ವಿ ಶುಡ್ ಹ್ಯಾವ್ ಸಮ್ ಪೇಷನ್ಸ್ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅವ್ರಿಗೆ. ಸರ್, ಈಗ ಸಚಿವರ ಹೆಸರುಗಳು ಬಹಿರಂಗ ಮಾಡಬೇಕು. ಸರ್ಕಾರ ವಿಧಾನಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ನಡೆದಿದೆ. ಅದೇ ರೀ, ಈಗ ಅವ್ರಿಗೆ ಮಾಹಿತಿ ಇದ್ದರೆ ಯಾರು ಸಚಿವರು ಅಂತ ಅವರಿಗೆ ಮಾಹಿತಿ ಇದೆ, ಅವರಿಗೆ ಬಹಿರಂಗ ಕೊಡಲಿ. ಈಗ ಇನ್ವೆಸ್ಟಿಗೇಷನ್ ಚಾಲು ಆಗೈತೆ, ಅದೇ ಕೇಳ್ತಿರೋದಲ್ಲ. ಮತ್ತು ನೀವು ಹೇಳ್ರಿ, ಯಾರ್ಯಾರು ನಿಮ್ಮ ಸಚಿವರು ಭಾಗಿಯಾಗಿದ್ದಾರೆ? ಕೇಂದ್ರದ ಯಾವ್ದಾದ್ರು ಸಚಿವರು ಭಾಗಿಯಾಗಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ? ಅಂದರೆ ಈಗ ನಮ್ಮ ಕರ್ನಾಟಕ ಸಚಿವರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಈಗ ಇದೇ ಥರದ ಎಷ್ಟು ಪೋರ್ಟ್ಗಳು, ಯಾವುದೋ ಏರ್ಪೋರ್ಟ್ಗಳಿದ್ದಾವೆ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಮತ್ತು ಎಲ್ಲ ಏರ್ಪೋರ್ಟ್ನ ಇದೇ ರೀತಿ ಸ್ಮಗ್ಲಿಂಗ್ ಆಗಿದೆಯಾ? ಪೋರ್ಟ್ಗಳಾಗಂತೂ ಸ್ಮಗ್ಲಿಂಗ್ ಆಗಿದೆ. ಯಾಕಂದರೆ ಎಷ್ಟೋ ಡ್ರಗ್ಸ್ ಸಿಕ್ಕಿದೆ. 21,000 ಕೋಟಿ ಮುಂಡ್ರಾ ಪೋರ್ಟ್ನಲ್ಲಿ ಸಿಕ್ಕಿದೆ ಡ್ರಗ್ಸು. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಸುಮ್ಮನೆ ನೋಡಿ, ಇದು ಸುಮ್ಮನೆ ಏನೋ ರಾಜಕೀಯವಾಗಿ ಮಾತನಾಡಕ್ಕೆ ಹೋಗ್ಬಾರ್ದು ಅಂತ ಆಮೇಲೆ ಮನವಿ ಮಾಡ್ಕೊಳ್ತೀನಿ. ತನಿಖೆ ಆಗೋ ತನಕ ವೆಯ್ಟ್ ಮಾಡಿ. ತನಿಖೆ ಆಗಬೇಕು. ತನಿಖೆ ಬಂದ ಮೇಲೆ ಯಾರ ಹೆಸರು ಐತಿ ಬಂದೇ ಬರುತ್ತಲ್ಲ. ತನಿಖೆಯಲ್ಲಿ ಯಾರ ಹೆಸರು ಇದ್ರೂ ತಪ್ಸಕ್ಕೆ ಬರೋಲ್ಲ. ಯಾರ ಹೆಸರು ಬರ್ತದೆ ಅವಾಗ ಮತ್ತೆ ಕೂಗಾಡೋಣಂತೆ, ಅವಾಗ ಮತ್ತೆ ಮಾತಾಡೋಣಂತೆ. ಅಲ್ಲಿವರೆಗೆ ಚರ್ಚೆ ಮಾಡೋದು ಬೇಡ ಅಂತ ತಮ್ಮಲ್ಲಿ ಮನವಿ ಮಾಡೋದು.